ವೀಕೆಂಡ್ ಚೆನ್ನಾಗಾಯ್ತಾ? ಎಲ್ರೂ ಸೆಟ್ಲ್ ಆಗಿದ್ದೀರಾ? ಕಾರ್ಯಕ್ರಮ ಶುರು ಮಾಡೋಣ. ವೀಕ್ಷಕರೇ, ನಾನು ನಿಮ್ಮ ವರ್ಷ, ಇದು ನಿಮ್ಮ ನೆಚ್ಚಿನ ಸರ್ಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ವೀಕ್ಷಕರೇ, ಈ ವಾರ ನಮ್ಮ ಟಾಪ್ 16 ಅಂದ್ರೆ 16 ಜನ ಮಕ್ಕಳು ನಿಮ್ಮ ಮುಂದೆ ಸಿನಿಮಾದಲ್ಲಿರುವಂತಹ ಜನಪದ ಗೀತೆಗಳನ್ನ ಬಂದು ಪರ್ಫಾರ್ಮ್ ಮಾಡ್ತಾರೆ. ಆ ನಂತರ ಟಾಪ್ 8 ಯಾರು ಅಂತ ಡಿಸೈಡ್ ಆಗುತ್ತೆ. ವೀಕ್ಷಕರೇ, ನಮ್ಮ ಈ ವಾರದ ಸುತ್ತು ಫೋಕ್ ಬೇಸ್ ಸಿನಿಮಾ ರೌಂಡ್. ಇದರಲ್ಲಿ ಮೊದಲನೇದಾಗಿ ಹಾಡೋದಕ್ಕೆ ನಮ್ಮ ಫೇವ್ರೆಟ್ ಬಾಬಿ ಡಾಲ್ ಫ್ರಮ್ ಬೆಂಗಳೂರು. ನನ್ನ ಮಗಳು ಒಂದು ದೊಡ್ಡ ಸಿಂಗಿಂಗ್ ಕಾಂಪಿಟಿಷನಿಗೆ ಸೆಲೆಕ್ಟ್ ಆಗಿದ್ಲು. ಆ ಕಾಂಪಿಟಿಷನಿಗೆ ಹೋದಾಗ ಅವಳು ಆಲ್ಮೋಸ್ಟ್ 1 ವೀಕ್ ಅಷ್ಟು ಸ್ಕೂಲ್ ತಪ್ಪಿಸಿದ್ಲು. ಆ ತಪ್ಪಿಸಿದಾಗ ಬಾಕಿ ಗುರುಗಳು ಬರ್ಸಿದ ನೋಟ್ಸ್ ಎಲ್ಲ ಅವಳು ಮಿಸ್ ಮಾಡ್ಕೊಂಡಿದ್ಲು. ಸೊ ಅದನ್ನು ಅವಳು ಏನು ಮಾಡಿದ್ಲು, ಅವಳ ಫ್ರೆಂಡು ತುಂಬ ಆಪ್ತ ಗೆಳತಿ ಹತ್ರ ಅವಳು ಕೇಳ್ಕೊಂಡ್ಲು, ರಿಕ್ವೆಸ್ಟ್ ಮಾಡ್ಕೊಂಡ್ಲು ನನಗೊಂದು ಸ್ವಲ್ಪ ನೋಟ್ಸ್ ಕೊಡು ಅಂತ. ಅವಳಿಗೆ ನೋಟ್ಸ್ ಕೊಡೋದಕ್ಕೆ ನಿರಾಕರಿಸಿದ್ಲು. ಆವಾಗ ಅನುಷ್ಕಂಗೆ ತುಂಬಾ ಬೇಜಾರಾಯಿತು, ನನಗೂ ಬೇಜಾರಾಯಿತು. ಅವಳು ಅಷ್ಟೊಂದು ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದಾಳೆ, ಬಟ್ ಅವಳೇ ಈ ಥರ ಮಾಡಿದ್ಲಲ್ಲ ಅಂತ. ಒಂದು 2 ಮಂತ್ಸ್ ಆದಮೇಲೆ ಅದೇ ಅವಳ ಆಪ್ತ ಗೆಳತಿಗೆ ಹುಷಾರೇ ಇರಲಿಲ್ಲ, ಅವಳು ಕ್ಲಾಸ್ ಮಿಸ್ ಮಾಡಬೇಕಾಗಿ ಬಂತು. ಸೊ ಅದಕ್ಕೆ ಇವಳಿಗೆ ಅನುಷ್ಕಂಗೆ ಬೇಜಾರಾಯ್ತು, ಅಯ್ಯೋ ನೋಡಮ್ಮ ನನ್ನ ಬೆಸ್ಟ್ ಫ್ರೆಂಡಿಗೆ ಹುಷಾರು ತಪ್ಪೋಯ್ತು, ಎಷ್ಟು ಪಾಪ, ಎಕ್ಸಾಮ್ ಬೇರೆ ಹತ್ರ ಬಂತು ಅಂತ ಹೇಳಿ ನೆಕ್ಸ್ಟ್ ಆ ಹುಡುಗಿ ಒಂದು 15 ಡೇಸ್ ಆದಮೇಲೆ ಸ್ಕೂಲಿಗೆ ಬಂದಾಗ ಇವಳಾಗೆ ಕೂತ್ಕೊಂಡು ಲಂಚ್ ಅವರಲ್ಲಿ ಬೇಗ ಲಂಚ್ ಮುಗಿಸಿ ಅವಳಿಗೋಸ್ಕರ ನೋಟ್ಸ್ ಎಲ್ಲ ಇವಳೇ ಕಾಪಿ ಮಾಡಿಕೊಟ್ಟು ಎಲ್ಲ ಮಾಡಿದ್ಲು. ಸೊ ಅವಳಲ್ಲಿರೋ ಸರ್ಫ್ ಎಕ್ಸೆಲ್ ವ್ಯಾಲ್ಯೂ ಕ್ಯಾರೆಕ್ಟರ್ ಫರ್ಗಿವ್ನೆಸ್ ಅಥವಾ ಕ್ಷಮಾಗುಣ. ನಮ್ಮ ಅನುಷ್ಕಾನ್ ನೋಡಿದ್ರೆ ನಂಗೆ ಇವತ್ತು 1 ಲೈನ್ ಹಾಡಬೇಕು ಅನ್ಸ್ತಾ ಇದೆ. ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದು, ಚನ್ಮಲಕ್ಕ ಎಲ್ಲಿಗೋಗಿದ್ದೆ, ಬಿನ್ಗೆ ತಕೊಂಡ್ ಬಾವಿ ಹತ್ರ ನೀರಿಗೋಗಿದ್ದೆ. ಹಂಗೆ ಕಾಣಿಸ್ತೀವಿ, ಎಷ್ಟ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಾ ನೀನು. ಯಾರಾಗದು ಜಡೆ? ನಿಜವಾದ ಹೇಳಿಲ್ಲ? ಒಂದೇ ಸರಿ ಹೇಳ್ತೀನಿ ಪ್ಲೀಸ್. ಇಲ್ಲ ಪ್ಲೀಸ್ ಕಣ್ಣ, ಒಂದ್ಸರಿ ಹೇಳ್ತೀನಿ. ನಂದು ನೀವು ಒರಿಜಿನಲ್, ನಂದು ಬರಲ್ಲ, ನಾನು ಎಲ್ಲ ಕಟ್ ಮಾಡಿಬಿಡ್ತೀನಿ. ಉಪ್ಪ ಬೇಡ ಕಣೆಮ್ಮ ಪ್ಲೀಸ್, ಎಳಿಯಲ್ಲ. ಓಕೆನಾ? ಇವತ್ತು ಈ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ ತಕ್ಕಂಗ್ ಹಾಡ್ಬೇಕಲ್ವಾ? ಯಾವ ಹಾಡು ಹೇಳ್ತಿದ್ಯಾ? ನಂಗೆ ಯಾಕೋ ವಿಜಯ್ ಸರ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ, ಅದಕ್ಕೆ ಸಿಟ್ಟಿ ಹಾಕೋ ಸಿಡಿಕೆ ಹಾಕೋ ಅಂತ ಹಾಡ್ತಾ ಇದ್ದೀನಿ. ಸಿಟ್ಟಿ ಹಾಕೋ ಸಿಡಿಕೆ ಹಾಕೋ ನಂಜಾಣ. Thank you so much. All the very best. ಸಿಟ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ. ಸಿಟ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ. ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ. ಸಿಟ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ. ತಂದಾನು ತಾನು ತಂದ ತಯ್ಯ, ತಾನು ತಂದಾನು ತಂದ.
ತಾನು ತಂದ ತಯ್ಯ ತಾನು ತಂದಾನು ತಂದ ತಂದಾನು ತಾನು ತಂದ ತಯ್ಯ ತಾನು ತಂದಾನು ತಂದ. ಈಗ ವಿಜಯ್ ಅವ್ರಿಗೆ ಎಷ್ಟು ಸಿಟ್ಟು ಬಂದಿದೆ, ಎಷ್ಟು ಪ್ರೀತಿ ಬಂದಿದೆ ಅಂತ ಕೇಳೋಣವಾ? ವಿಜಯ್, ಏನಾದ್ರೆ ನಾನು ಯಾವ ವಿಷಯವನ್ನು ಹೊಗಳ್ಳಿ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ. ನಿನ್ನ ಕಾಸ್ಟ್ಯೂಮ್ ಅಂತೂ ಬಹಳನೇ ಚೆನ್ನಾಗಿದೆ. ಈ ಶ್ರಮ ವಹಿಸಿದ್ದಕ್ಕೆ ಪೇರೆಂಟ್ಸ್ಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಇದು ಅಮೆರಿಕದಿಂದ ಬಂದಿರೋ ಹಳ್ಳಿ ಹುಡುಗಿ, ತುಂಬಾ ಚೆನ್ನಾಗಿ ಹಾಡಿದೆ, ಮುದ್ದಾಗಿ ಹಾಡಿದೆ. ಆಹಾ ಅಂತೂ ಎಲ್ಲರೂ ನಮ್ಮ ಜೊತೆ, ನಮ್ಮ ವೀಕ್ಷಕರು, ನಮ್ಮ ಮ್ಯೂಸಿಷಿಯನ್ಸ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು. ತುಂಬಾ ತುಂಬಾ ಚೆನ್ನಾಗಿ. ಈಗ ಟಾಪ್ 8 ಅಲ್ಲಿ ಇರೋರು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಒಬ್ರು ಕೊಡೋ ಸ್ಕೋರ್ ಮಾತ್ರ ರಿವೀಲ್ ಮಾಡ್ತೀವಿ, ಇನ್ನೊಬ್ರು ಕೊಡೋ ಸ್ಕೋರ್ನ ಡಬಕ್ ಹಾಕ್ತೀವಿ. ನಿನ್ ಸೀಕ್ರೆಟ್ ಜಡ್ಜ್ ಯಾರಪ್ಪ? ವಿಜಯ್ ಸರ್. ನಾನು ಸೂರ್ಯಕಾಂತಿ. ಫೈನಲಿ ಮಿಕ್ಕಿದ್ದು ಇವ್ರು ಏನು ಅಂತ ನಾನು ಹೇಳಲ್ಲಪ್ಪ. ನಿನ್ನ ಅರ್ಥ ಏನು? ನಿನ್ಗೆ ನನ್ ಮಾರ್ಕ್ಸ್ ನೋಡ್ಬೇಕು ಅಂತ ಇದೆಯಾ, ಅವ್ರ ಮಾರ್ಕ್ಸ್ ನೋಡ್ಬೇಕು ಅಂತ ಇದೆಯಾ? ಅವ್ರ ಮಾರ್ಕ್ಸ್. ನಾನ್ ಡಬ್ಬ ಪರವಾಗಿಲ್ಲ ಬಿಡು, ನಾನ್ ಡಬ್ಬದಲ್ಲೇ ಹಾಕ್ತೀನಿ ಬಿಡು. ಸನ್ಫ್ಲವರ್ ಹಿಡಿದುಕೊಂಡು ನಮಗೆ ತೋರಿಸಿ. ಪ್ಲೀಸ್ ಅಮ್ಮನಂತೆ ಕತ್ರಿ ಬೇಡಪ್ಪ, ನೀವು ಹೋಗಿ. ವೀಕ್ಷಕರೇ, ನಮ್ಮ ಮುಂದಿನ ಪುಟ್ಟಾಣಿ ಸ್ಪರ್ಧಿ ನಮ್ಮ ಎವರ್ ಸ್ಮೈಲಿಂಗ್ ಅಭಿಷೇಕ್. ಯಾವ ಕಾರ್ಡ್ ಹೊಡ್ಬಿಟ್ಯಪ್ಪ? ನಿಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಹಾಕ್ಬಿಟ್ಟೆ ಅಷ್ಟೇ. ಸೊ ಈ ಪರ್ಫಾರ್ಮೆನ್ಸ್ ಹೇಗಿತ್ತು ಜಡ್ಜಸ್ ನ ಕೇಳೋಣ? ಓಕೆ ವಿಜಯ್, ಒಬ್ಬ ತೀರ್ಪುಗಾರನಾಗಿ, ಒಬ್ಬ ವೀಕ್ಷಕನಾಗಿ ಸರ್ಪ್ರೈಸ್ ಏನಾದ್ರು ನೋಡಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿಂದ ಏನಾಗತ್ತೆ ಅಂದ್ರೆ ಮೊನೋಟನಿ ಬ್ರೇಕ್ ಮಾಡ್ಬೇಕು. ಚೆನ್ನಾಗಿ ಹಾಡ್ತೀಯಾ ನಮಗೂ ಗೊತ್ತು, ಎಲ್ಲರೂ ಚೆನ್ನಾಗಿ ಹಾಡ್ತೀರಾ ನಮಗೂ ಗೊತ್ತು, ಆದ್ರೆ ಏನೋ ಒಂದು ಹೊಸತನ ತೋರಿಸಿ ಅದರಲ್ಲಿ. ವಿಜಯ್ ಜೊತೆ ನಾನು ಅಗ್ರಿ ಮಾಡ್ತೀನಿ. ಇವಾಗ ನಾನು ಮೊದಲೇನೆ ಹೇಳಿದೆ, ಟಫ್ ಆಗ್ತಾ ಇದೆ ಇನ್ನ ಕಾಂಪಿಟೇಷನ್. ತಾಳ ಬಿಟ್ಟು ಒಂಚೂರು ಓಡ್ತೀಯ, ಅದೊಂಚೂರು ಕರೆಕ್ಟಾಗಿ ಅವ್ರು ನುಡಿಸ್ತಾ ಇರೋದು ಕರೆಕ್ಟಾಗಿ ನೀನು ಹಾಡಬೇಕು. ನಿನ್ನ ಸೀಕ್ರೆಟ್ ಜಡ್ಜ್ ಯಾರು ಅಂತ ನೀನ್ ಡಿಸೈಡ್ ಮಾಡು. ಯಾರು ಮಾರ್ಕ್ಸ್ ತೋರಿಸ್ಬೇಕೀಗ? ವಿಜಯ್ ಸರ್. ಮಾರ್ಕ್ಸ್ ತೋರಿಸ್ಬೇಕಾ? ನಾನೇನ್ ಮಾರ್ಕ್ಸ್ ಕೊಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಸೇರಿಸ್ಕೊಂಡ್ರೆ 8.5. 8.5.
ಆಲ್ ದಿ ಬೆಸ್ಟ್. ನಮ್ಮ ನೆಕ್ಸ್ಟ್ ಪುಟ್ ಬಂಗಾರ ಆದಿತಿ ಫ್ರಮ್ ಬಾಗಲ್ಕೋಟ್. ನೀನ್ ಹಾಡಿದ್ದು ಶ್ರುತಿಬದ್ಧವಾಗಿ ಹಾಡಿದ್ಯೋ ಇಲ್ವೋ ಅದು ಜಡ್ಜಸ್ ಹೇಳ್ತಾರೆ. ಆದ್ರೆ ನೀನು ಎಂಜಾಯ್ ಮಾಡ್ಕೊಂಡು ಹಾಡಿದ್ಯಲ್ಲ ಅದು ನಂಗೆ ಬಹಳನೇ ಇಷ್ಟ ಆಯ್ತು. ನಿಂಗೆ ತುಂಬಾ ಇಷ್ಟನಾ ಹೈ ಪಿಚ್ ಅಲ್ಲಿ ಹಾಡೋ ಹಾಡೆಲ್ಲ? ಹೌದು ಅನ್ಸುತ್ತೆ. ಆದ್ರೆ ಜಡ್ಜಸ್ಗೆ ಏನನ್ಸುತ್ತೆ ಕೇಳೋಣ, ಓಕೆನಾ? ಸೌಮ್ಯ, ತುಂಬಾ ಚೆನ್ನಾಗಿತ್ತು. ಸ್ಕೇಲು ನಿನ್ಗೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆದ್ರೆ ಒಂದೇ ಒಂದು ಸಜೆಷನ್ನು, ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಎಕ್ಸ್ಪ್ರೆಷನ್ ಕೊಡು. ಜಾಸ್ತಿ ಮಾಡಕ್ ಹೋದ್ರೆ ಅದು ಓವರ್ ಆಗಿ ಅನ್ಸುತ್ತೆ, ಓವರ್ ಆಕ್ಟಿಂಗ್ ತರ. ಗೊತ್ತಾಯ್ತಾ? ನಿನ್ ಸಂಗತಿ ಎಲ್ಲ ಎಷ್ಟು ಕ್ಲಿಯರ್ ಆಗಿ ಬರುತ್ತೆ ಅಂತಂದ್ರೆ ಅದು ಕಟ್ 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 ಅಂತ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಒಂದ್ಸರಿ ಆ ಸಂಗತಿಗಳನ್ನ ಟ್ರೈ ಮಾಡ್ತೀರಾ ಹಾಡಕ್ಕೆ ಇವ್ರ ಜೊತೆ? ನಾನು ಹಾಡಿದ್ರೆ ನೀನ್ ಹಾಡು. ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ. ಅವಳು ಹಾಡ್ತಾ ಇರೋದು ನೀ ಹೋಗು ಬಳೆಗಾರ, ಅವಳು ಹಾಡ್ತಾ ಇರೋದು ಕಟ್ 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 ಅಂತ ಬರ್ತಾ ಇದೆ. ಸೂಪರ್. ಥ್ಯಾಂಕ್ ಯು. ಗಾಡ್ ಗಿಫ್ಟ್. ಕರ್ನಾಟಕದ ಜಾನಪದ ಸಂಗೀತ, ಜಾನಪದ ಸಾಹಿತ್ಯ ಅತಿ ಶ್ರೀಮಂತವಾದ್ದು. ಬಹಳಷ್ಟು ಚೆನ್ನಾಗಿ ಹಾಡಿದೆ ನೀನು, ಬಹಳ ಅದ್ಭುತವಾಗಿ ಹಾಡಿದೆ. ನಿನ್ ಸೀಕ್ರೆಟ್ ಜಡ್ಜ್ ಯಾರು? ಸರ್ ಡಬ್ದಲ್ಲಿ ಹಾಕಿ. ಸದ್ಯ ಸರ್ನೇ ನೀನ್ ಡಬ್ದಲ್ಲಿ ಹಾಕ್ಲಿಲ್ವಲ್ಲ? ನಿಮ್ಮ ಐಡಿಯಾಗಳನ್ನ ಅವ್ರಿಗೆ ಯಾಕ್ರಿ ಕೊಡ್ತಾ ಇದ್ದೀರಾ? ಅವ್ರೇನ್ ಮಾರ್ಕ್ಸ್ ಹಾಕ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ, ನಾನೇನ್ ಮಾರ್ಕ್ ಕೊಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನೀವೇನ್ ಕೊಡ್ತೀರಾ ಅನ್ನೋದು ನಂಗೆ ಗೊತ್ತಾಗತ್ತೆ, ನಾನೇನ್ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ. ಅದು ನಿಮ್ಗೆ ಗೊತ್ತಾನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಒನ್ ಆಫ್ ದ ಫೇವರೇಟ್ಸ್. ಯಾರು? ಆದಿತ್ಯ ಫ್ರಮ್ ಬ್ಯಾಂಗ್ಳೂರ್. ಐತೆ
ತಿಮ್ಮ ಹೆಂಗಿದ್ಯಾ? ಚೆನ್ನಾಗಿದ್ದೇನೆ. ಇಷ್ಟ ಆಯ್ತಾ ನೀ ಹಾಡಿದ್ ನಿಂಗೆ? ನೀನ್ ಯಾಕೆ ಈ ಹಾಡು ಸೆಲೆಕ್ಟ್ ಮಾಡ್ಕೊಂಡಿ? ಎಲ್ಲ ಹಾಡು ಬೇರೆಯವ್ರು ಸೆಲೆಕ್ಟ್ ಮಾಡಿದ್ರು ಅದಕ್ಕೆ. ಉಳಿದಿದ್ದು ಒಂದೇನಾ, ಅದಕ್ಕೆ ಇದು ಸೆಲೆಕ್ಟ್ ಮಾಡ್ಕೊಂಡ್ಯಾ? ಓಕೆ. ಜಡ್ಜಸ್ ವಿಜಯ್ ಏನ್ ಹೇಳ್ತೀರಾ? ಬಹಳ ಚೆನ್ನಾಗಿ ಹಾಡಿದೆ ಕಣ. ಕೆಲವು ಸಿಂಗರ್ಸ್ ಅಲ್ಲಿ ಕೆಲವರು ಆ ವರ್ಡ್ಸ್ ಗಳನ್ನ ನೋಡಿ ಅದಕ್ಕೆ ನಾವೆಲ್ಲ ಲೆಕ್ಕಾಚಾರ ಮಾಡಿ ಎಕ್ಸ್ಪ್ರೆಷನ್ ಹಾಕ್ತಾರೆ. ಇನ್ ಕೆಲವರು ಏನು ಯೋಚಿಸದೆ ಸುಮ್ಮನೆ ಹಾಡನ್ನ ಹಾಡ್ಬಿಡ್ತಾರೆ, ತಾನಾಗೆ ಎಕ್ಸ್ಪ್ರೆಷನ್ ಬಂದ್ಬಿಡುತ್ತೆ. ನೀನ್ ಆ ರೀತಿ ಒಬ್ಬ ಸಿಂಗರ್. ಕೆಳಗಡೆ ಸ್ವರಗಳನ್ನ ಹಾಡ್ಬೇಕಾದ್ರೆ ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡು, ಮತ್ತೆ ಜೋರಾಗಿ ವಾಯ್ಸ್ ನ ಥ್ರೋ ಮಾಡಬೇಡ. ಬಟ್ ಓವರ್ ಆಲ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಸರ್. ಥ್ಯಾಂಕ್ ಯು ಬಹಳ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಸೌಮ್ಯ ಏನ್ ಹೇಳೋದು? ಏನು ಇಲ್ಲ ಕಣೋ ಹೇಳಕ್ಕೆ. ಥ್ಯಾಂಕ್ ಯು. ಸಖತ್ತಾಗಿ ಹಾಡ್ದೆ ಕಣೋ ಅಷ್ಟೇ. ತುಂಬಾ ಚೆನ್ನಾಗಿ ಹಾಡ್ದೆ. ಮಿಸ್ಟರ್ ಪುಟ್ಟಗೆಂಡೆ ತಿಮ್ಮ, ನಿಮ್ ಸೀಕ್ರೆಟ್ ಜಡ್ಜ್ ಯಾರು? ಸೌಮ್ಯ ಮ್ಯಾಮ್. ಸೌಮ್ಯ ಮ್ಯಾನ್. ಓಕೆ. 1 2 3 4 5 6 7 8 9. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಪರ್ಫಾರ್ಮರ್, ಇವ್ರು ಹಾಡ್ದಾಗೆಲ್ಲ ನಮ್ಮ ಜಡ್ಜಸ್ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾನೆ ಬಂದಿದ್ದಾರೆ ಈವರೆಗೂ. ಸೊ ಇವತ್ತಿನ ಪರ್ಫಾರ್ಮೆನ್ಸ್ ಆದ್ಮೇಲೆ ಜಡ್ಜಸ್ ಇವಳ ಹಾಡ್ ಕೇಳಿ ಏನ್ ಹೇಳ್ತಾರೆ ನೋಡೋಣ. ಲೆಟ್ಸ್ ವೆಲ್ಕಮ್ ಅನನ್ಯ ಭಟ್ ಫ್ರಮ್ ಧರ್ಮಸ್ಥಳ. ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಾ. ಇವಳಿಗೆನಾ ಸೌಮ್ಯ? ಅಲ್ಲಿ ನೋಡಲ್ಲಿ ಸೌಮ್ಯ ಅವರೇ ರೆಡಿ ಆಗ್ತಾ ಇದ್ದಾರೆ. ಗಿಫ್ಟ್ ನಾವೇ ಅವ್ರಿಗೆ ಕೊಟ್ಬಿಡೋಣ, ಬೆಸ್ಟ್ ಡ್ರೆಸ್ ಅಂತ. ಇವಳಿಗೆ ಸಿಗ್ಬೋದಾ ಇವತ್ತು? ಇನ್ನೂ ಎಷ್ಟೊಂದ್ ಜನ ಇದಾರಲ್ಲ, ಎಲ್ರದ್ದು ಆಗ್ಲಿ, ಆಮೇಲೆ ಹೇಳ್ತೀನಿ. ಲೈಕ್ ದಟ್. ಓಕೆ, ಆಲ್ ದಿ ಬೆಸ್ಟ್. ಯಾವ ಹಾಡು ಹೇಳ್ತಿದ್ಯಾ? ಚಿಗುರಿದ ಕನಸು ಚಿತ್ರದಿಂದ ಬಂಗಾರ ತೆನೆ ಎಲ್ಲ ಬಂಗಾರ. ವೆರಿ ನೈಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೂಡೈ ಬಲಿ ಎಂದ್ರೆ ದೇವರದೆ ದೀಡೊಡು, ಶ್ರೀಮಂದಾರ ಸಿಂಗಾರಾದು ತೋಜಡು, ಈ ನಾಡೇಳು ಜಾಲ ಪೊಲಿ ಒಚ್ಚಡು, ಪೊಲಿ 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 ಪೊಲಿಯೇ ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ, ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದಾದ ಮುಗುಳು ನಗೆ, ಸುಗ್ಗಿ ಸೀರಿ ಅರಳಿತು ಗಲಗಲ ಗಲಗಲ ಸವಿಯುವ ಸೀಫಲವ, ತುಂಬಿ ತೊಳುಕಲಿ ಆನಂದ ಕಲರವ ನಾಡಿಗೆ, ಆರತಿ ಹೊಯ್ ಭೂಮಿಗೆ ಕೀರುತಿ, ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದಾದ ಮುಗುಳು ನಗೆ, ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಬೇಸಾಯದರ ಮನೆಗೆ ತೋರಣ ಬಂಗಾರದ ಕದಿರು, ಒಲಿದಾಳು ಧಾನ್ಯ ಲಕ್ಷ್ಮೀ, ಭೂಮಿ ತುಂಬ ರತ್ನದ ಪೈರು, ನೇಗಿಲು ನೂರು ನೂಗ ನೂರು ಉಳ್ಮೆ ತೆತ್ತು 500, ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು. ಏನನ್ನು ಕೇಳದೆ ಎಲ್ಲವ ನೀಡುವ ದೇವತೆ ಈ ಧರಣಿ, ಹೋಯ್ 1000 ಜನುಮಗಳಾದರೂ ತೀರದು ತಾಯಿಗೆ ನಾವು ಋಣಿ, ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚೆಲುಮೆ, ನಾವುಗಳಿಗೆ ಸಂತೈಸುವುದು ಕಾಣಿಸದ ಒಲುಮೆ, ಧ್ಯಾನದೊಡೆ ಮೇಲಿರಲು ಧಾನ್ಯದ ಹೊನಲು, ಧನ್ಯ ದುಡಿಯುವ ಜೀವ ಎಲ್ಲರೂ ನಾಡಿಗೆ, ಆರತಿ ಓಹೋ ಭೂಮಿಗೆ ಕೀರುತಿ, ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದಾದ ಮುಗುಳು ನಗೆ, ಸುಗ್ಗಿ ಸೀರಿ ಅರಳಿತು ಗಲಗಲ ಗಲಗಲ ಸವಿಯುವ ಸೀಫಲವ, ತುಂಬಿ ತೊಳುಕಲಿ ಆನಂದ ಕಲರವ ನಾಡಿಗೆ, ಆರತಿ ಓಹೋ ಭೂಮಿಗೆ ಕೀರುತಿ, ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದಾದ ಮುಗುಳು ನಗೆ,
ತೆನೆ ಎಲ್ಲ ಬಂಗಾಳಿ ಮನೆ ಮನೆಗೆ. ಫಸ್ಟ್ ಆಫ್ ಆಲ್ ನಿನ್ ಸಾಂಗ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬ್ಯೂಟಿಫುಲ್ ಸಾಂಗ್. ನಿನ್ ವಾಯ್ಸ್ಗೆ ನಿನ್ ಸಿಂಗಿಂಗ್ ಸ್ಟೈಲ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿತ್ತು. ಅಂಡ್ ಬ್ಯೂಟಿಫುಲ್ ಆಗಿ ಹಾಡಿದೆ. ಆಕ್ಚುಲಿ ಇಟ್ಸ್ ನಾಟ್ ಜಸ್ಟ್ ಕ್ಯೂಟ್, ಬ್ಯೂಟಿಫುಲ್ ಆಗಿ ಹಾಡಿದೆ. ತುಂಬಾ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಈ ಹಾಡನ್ನ ಚೂಸ್ ಮಾಡಕ್ಕೆ ಧೈರ್ಯ ಬೇಕು. ಆ ಧೈರ್ಯದೊಂದಿಗೆ ಅದನ್ನ ನಿಭಾಯಿಸಬೇಕು. ಆ ನಿಭಾಯಿಸೋದು ಯಾರಿಗೆ ಸಂಗೀತ ಜ್ಞಾನ ಇರುತ್ತೋ ಅವ್ರಿಗೆ ಮಾತ್ರ ಸಾಧ್ಯ. ಈ ಎಲ್ಲಾ ಮಾತಿನ ಅರ್ಥ ನಿನಗೆ ಸಿಕ್ಕಾಪಟ್ಟೆ ಸಂಗೀತ ಜ್ಞಾನ ಇದೆ ಅನ್ಬಿಟ್ಟು ನೀನ್ ಟೆನ್ಷನ್ ನೋಡ್ಬೇಡ. ಇದೇನೋ ಹೇಳ್ತಾವ್ರಲ್ಲ, ಏನ್ ಸರಿಯಾಗಿ ಹಾಡನ ಇಲ್ಲ ಅಂತ, ಬಹಳ ಚೆನ್ನಾಗಿ ಹಾಡಿದೆ ಅಂತ ಹೇಳ್ತಾ ಇದೆಯಾ. ಅಲ್ಲ ಟೆನ್ಷನ್ ಇವಳ್ಗಲ್ಲ, ಅಲ್ಲಿ ನೋಡಿ ಅವ್ರ ಅಪ್ಪನ ಮುಖನ ಎದ್ಕಾಚಕ್ಕೆ ಬೆವ್ರು ಇಳಿತಾ ಇದೆ. ಇಲ್ಲ ಸರ್, ನಾನು ಸುಮ್ಮನೆ ಕೊಂಕಣ ಮೈದಾನ ಅಂತಾರಲ್ಲ ಹಂಗೆ ಸುತ್ತಾಡ್ಕೊಂಡು ಬರ್ತಾ ಇದ್ದೀನಿ. ಪಾಯಿಂಟ್ ಏನಂದ್ರೆ ಬಹಳ ಅದ್ಭುತವಾಗಿ ಹಾಡಿದ್ಲು ಸರ್ ನಿಮ್ಮ ಮಗಳು. ಈಗ ಹೇಳಪ್ಪ, ಯಾರು ಸನ್ಫ್ಲವರ್ ಯಾರು ಡಬ್ಬಾ? ಸೀಕ್ರೆಟ್ ಜಡ್ಜ್ ಯಾರು ಅಂತ ಕೇಳ್ದೆ. ಸೆಲೆಕ್ಟ್ ಮಾಡ್ಬೇಕು, ಸನ್ಫ್ಲವರ್ ಯಾರು ಡಬ್ಬಾ ಯಾರು ಅಂತ. ಅದೇ ಅವರು ನಿಂಗೆ ಸನ್ಫ್ಲವರ್ ಬೇಕಾ ಡಬ್ಬಾ ಡಬ್ಬಾ ಬೇಕಾ? ಬೇಕು ಹಂಗೆ ಕೇಳ್ತಿರೋದು ಅವ್ರು. ನಾನೇ ಡಬ್ಬಾ. ಓಕೆ ಓಕೆ, ನೀನ್ ಹೇಳು, ನೀನ್ ಯಾರು, ನೀನ್ ಹೇಳು. ಸೌಮ್ಯ ಮ್ಯಾಮ್. ಏನ್ ಡಬ್ಬಾನ ಫ್ಲವರ್? ಸೀಕ್ರೆಟ್ ಜಡ್ಜ್. ಸೀಕ್ರೆಟ್ ಜಡ್ಜ್. ಅವಳು ಹೇಳಿದ ಪ್ರಕಾರ ನಾನ್ ಸನ್ಫ್ಲವರ್, ನೀವು ಡಬ್ಬಾ. ಡಬ್ಬಾ. Okay, ಸರಿ. ಯಾತಕ್ಕೆ ಸೌಂಡು ಮಾಡುತ್ತೋ ಯಾವನ್ನೇ ಗೊತ್ತು, ಯಾವನ್ನೇ ಗೊತ್ತು. ಸನ್ಫ್ಲವರ್ ತೋರಿಸಿ ಪ್ಲೀಸ್. 9. ಕಂಗ್ರ್ಯಾಚುಲೇಷನ್ಸ್. ಆಲ್ ದಿ ಬೆಸ್ಟ್ ಅನನ್ಯ, ಗುಡ್ ಲಕ್. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ವಿಶೇಷ ಅತಿಥಿ ಕನ್ನಡ ಚಿತ್ರರಂಗದ ಒಬ್ಬ ಗ್ಲಾಮರಸ್ ನಟಿ. ಇವತ್ತು ನಮ್ಮ ಸರ್ಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಕಾರ್ಯಕ್ರಮಕ್ಕೆ ಬಂದು ಒಂದು ಗ್ಲಾಮರ್ ನ ನೀಡ್ತಾ ಇದ್ದಾರೆ ಈ ವೇದಿಕೆಗೆ ಸಂಕ್ರಾಂತಿ ಚಿತ್ರದ ನಾಯಕಿ. ಲೆಟ್ಸ್ ವೆಲ್ಕಮ್ ರೂಪಾಶ್ರೀ. ಹೇಗಿದ್ದೀರಾ ರೂಪ? 4 ವರ್ಷ ಆಯ್ತು ನಾನು ನಿಮ್ಮನ್ನ ನೋಡಿ. ನಿಜವಾಗ್ಲೂ ಗಾಡ್ ಲುಕ್ ಇಟ್ ಯು, ನೀನ್ ಹಾಗೆ ಇದೆಯಾ ನೋಡಕ್ಕೆ. ನೋ ಚೇಂಜಸ್ ಅಟ್ ಆಲ್. ಅದು ನಾನ್ ನಿಮ್ಗೆ ಹೇಳ್ಬೇಕಾಗಿತ್ತು, ನೀವು ನನಗೆ ಹೇಳ್ಬಿಟ್ಟಿದ್ದೀರಿ. ಎಲ್ಲಾರು ಶೋ ಮಾಡಕ್ ಬಂದಿದ್ದೀರಾ, ಎಲ್ಲರೂ ಇವ್ರನ್ನ ನೋಡ್ಬಿಡಿ. ನಾನಂತೂ ನಿಮ್ ನೋಡ್ದಾಗೆಲ್ಲ ಫಿದಾ ಆಗ್ತಾನೆ ಇರ್ತೀನಿ. ನೀವು ಇವತ್ತು ನೋಡ್ಕೊಂಡು ಚೆನ್ನಾಗಿ ಹಾಡ್ಬಿಡಿ ಎಲ್ರು, ಓಕೆನಾ? ನಮ್ಮ ಮುಂದಿನ ಸ್ಪರ್ಧಿ ನಮ್ ಗುಂಡಣ ಗಗನ್. ಎಷ್ಟು ಚೆನ್ನಾಗಿ ಹಾಡಿದ್ದೀನಿ ನೀನ್ ಕಳೆದ ವಾರ ಎಲ್ಲ ಅಂದ್ರೆ. ಯಾರು ನನಗೆ ಇವಾಗ ಫೋನ್ ಮಾಡಿದ್ರು, ಮೇಡಮ್ ಸರಿಗಮಪ್ಪ ನೋಡಿದ್ವಿ, ನಮ್ ಗುಂಡಣ್ಣ ಇದಾನಲ್ಲ, ಗೋಲ್ಡ್ ಇದಾನಲ್ಲ, ಅವ್ನ ನಂಬರ್ ಕೊಡ್ತೀರಾ, ಅವನ ಹತ್ರ ಮಾತಾಡ್ಬೇಕು, ಅವ್ನು ಎಷ್ಟು ಚೆನ್ನಾಗಿ ಹಾಡ್ತಾನೆ, ಎಷ್ಟು ಕ್ಯೂಟ್ ಆಗಿದ್ದಾನೆ, ಎಷ್ಟು ಚೆನ್ನಾಗಿ ಕಾಫ್ ಸಿರಪ್ ಕುಡಿತಾನೆ ಅಂತೆಲ್ಲ ಕೇಳಿದ್ರು. ಈಗ ಯಾವ ಹಾಡು ಹೇಳ್ತಿದ್ಯಾ ಹೇಳಿ? ನಾನು ತಪ್ಪು ಮಾಡಿದವ್ರು ಯಾರು? ತಪ್ಪು ಮಾಡಿದವ್ರು ಯಾರವ್ರೆ? ತಪ್ಪೇ ಮಾಡಿದವ್ರು ಎಲ್ಲವ್ರೆ. ತಪ್ಪು ಮಾಡಿದವ್ರು ಯಾರವ್ರೆ? ತಪ್ಪೇ ಮಾಡಿದವ್ರು ಎಲ್ಲವ್ರೆ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ಕಪ್ಪಾಗುತ್ತೆ, ತಿದ್ಕೊಳಕ್ಕೆ ದಾರಿ ಐತೆ. ತಪ್ಪು ಮಾಡಿದವ್ರು ಯಾರವ್ರೆ? ತಪ್ಪೇ ಮಾಡಿದವ್ರು ಎಲ್ಲವ್ರೆ. ತಪ್ಪು ಮಾಡಿದವ್ರು ಯಾರವ್ರೆ? ತಪ್ಪೇ
ಜೋರಾಗಿ ಕಿರ್ಚ್ತಾ ಇದಾರೆ ಎಲ್ರು. ಎರಡು ಲೈನ್ ಇನ್ನೊಂದ್ಸರಿ ಹಾಡ್ಬಿಡ್ತೀಯಾ? ಮಾಡಿದವ್ರು ಯಾರವ್ರೆ, ತಪ್ಪೆ ಮಾಡಿದವ್ರು ಎಲ್ಲವ್ರೆ, ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪೆ ಮಾಡಿದವ್ರು ಎಲ್ಲವ್ರೆ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ಕಪ್ಪಾಗುತ್ತೆ, ಕುತ್ಕೊಳಕ್ಕೆ ದಾರಿ ಐತೆ. ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪೆ ಮಾಡಿದವ್ರು ಎಲ್ಲವ್ರೆ. ಲೋ ಹಿಂಗೆಲ್ಲ ಮಾಡಬೇಡ ಕಣ ಪ್ಲೀಸ್, ಹಿಂಗೆಲ್ಲ ಮಾಡಬೇಡ, ಹಿಂಗೆಲ್ಲ ಹಾಡಬೇಡ, ನಮ್ಮನ್ನ ಐಸ್ ಕ್ರೀಮ್ ತರ ಕರಗಿಸ್ಬೇಡ. ಸೂಪರ್ ಆಗಿ ಆಡ್ತಾ ಇದೆಯಲ್ಲೋ ನೀನು. ಒಂದೊಂದು ಎಪಿಸೋಡ್ಗೂ ನೀನು ಹಂಗೆ ಮೆಟ್ಲತ್ಕೊಂಡು ಸಾವಿರ ಮೆಟ್ಲು ಹತ್ಬಿಟ್ಟು ಯುವರ್ ಪರ್ಫಾರ್ಮೆನ್ಸ್ ಇಸ್ ಜಸ್ಟ್ ಗೋಯಿಂಗ್ ಸಮ್ವೇರ್ ಎಲ್ಸ್ ಎವ್ರಿ ಎಪಿಸೋಡ್. ಆದ್ರೆ ಎಲ್ಲಿ ನಿಮ್ ತಂದೆ ತಾಯಿ ಯಾರು ಬಂದಿದ್ದಾರೆ? ಇಲ್ಲ, ನಮಸ್ಕಾರ. ನಿಮ್ಮ ಮಗ ಒಬ್ಬ ಮಹಾನ್ ವ್ಯಕ್ತಿ. ಅವನು ಸಂಗೀತದ ದೃಷ್ಟಿಯಲ್ಲಿ ಅವನ ಮನೇಲಿ ಹೆಂಗಿರ್ತಾನೋ ನಂಗೆ ಗೊತ್ತಿಲ್ಲ, ಬೇಕಾಗೂ ಇಲ್ಲ. ಬಟ್ ಆಮೇಲೆ ಹೇಳಿ ಆಕ್ಚುಲಿ ಸ್ವಲ್ಪ ತಿಳ್ಕೋಬೇಕು. ನೀನ್ ಎಷ್ಟು ಚೆನ್ನಾಗಿ ಹಾಡಿದ್ಯಾ ಅಂದ್ರೆ ನನಗೂ ಹಾಡಬೇಕು ಅಂತ ಅನಿಸ್ತದೆ. ಹಾಡ್ಲಾ? ಹಾಡಿ 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 ಆ? ಹಾಡಿ 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 ಸರ್. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ. ಹುಟ್ಟು ಸಾಯುವ ಹಾಳು ಮನಸ ನನ್ನ ಕೀಳ್ಯಾವುದು ಮೇಲ್ಯಾವುದೋ. ಹುಟ್ಟು ಸಾಯುವ ಹಾಳು ದಯ್ಯ ಕೂದ ಗಿಡದಾಗ ದಯ್ಯ ಕೂದ ಗಿಡದೈ ದಯ್ಯ ಕೂದ ಗಿಡದಾಗ ದಯ್ಯ ಕೂದ ಗಿಡದೈ ದಿದ್ದಿರಿ 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 ದಿರಿ 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 ದಿರಿ. ಥ್ಯಾಂಕ್ ಯು. ಹಾಯ್ ಮ್ಯಾಮ್. ಬಾಯ್ ಹೇಳ್ಬಿಡು. ಕೇಳೋಣ ಅವ್ರನ್ನ. ನೀನೇ ಕೇಳಪ್ಪ, ನಾ ಕೇಳಲ್ಲ. ಅಲ್ಲಲ್ಲ, ಬಟ್ ನಾವ್ ಇಷ್ಟ ದಿನದಿಂದ ಕೂತ್ಕೊಂಡಿದೀವಿ. ಒಂದಿನಾರು ನಂಗೆ ನಕ್ಕೊಂಡು ನಮ್ಗೆ ಹಾಯ್ ಹೇಳಿದ್ಯಾ ನೀನು? ತಪ್ಪಂತ ಅನ್ನಿಸ್ತಲ್ವಾ ನಿಂಗೆ? ಹೇಳ್ಬಿಡು, ಎಲ್ರಿಗೂ ಹಾಯ್ ಹೇಳು. ಹಾಯ್ ಸರ್. ಅಷ್ಟೊಂದು ಬೋರಿಂಗ್ ಹಾಯ್ ದಿನಾಲು ನಕ್ಕೊಂಡು ಹೇಳು. ಹಾಯ್ ಸರ್. ಥ್ಯಾಂಕ್ ಯು. ಹಾಯ್ ಮ್ಯಾಮ್. ರೂಪಾ ಹೇಳಿ ಇವನ್ ಪರ್ಫಾರ್ಮೆನ್ಸ್ ಬಗ್ಗೆ. ಓಹೋ, ನನ್ನ ಸೀಕ್ರೆಟ್ ಜಡ್ಜ್ ಸೌಮ್ಯ ಮೇಡಮ್. ನೋಡಪ್ಪ ಮಾರ್ಕ್ಸು. ಲೆಟ್ಸ್ ಕಾಲ್ ಕೀರ್ತನ ಫ್ರಮ್ ಬೆಂಗಳೂರು. ಹಾಯ್ ಕೀರ್ತನ. ಹಾಯ್. ರೆಡಿ ಆಗಿದ್ಯಾ ಹಾಡು ಹೇಳಕ್ಕೆ? ರೆಡಿ. ಯಾವ ಹಾಡು ಹೇಳ್ತಿದ್ಯಾ? ನೀ ನೀರಿಗೆ ಬಾರೆ ಚಿನ್ನಿ. ನೀ ನೀರಿಗೆ ಬಾರೆ ಚಿನ್ನಿ. ಅಪ್ಪ ಎಷ್ಟು ಪಾಪ್ಯುಲರ್ ಹಾಡೋದು. ವೆರಿ ಗುಡ್. ಫಸ್ಟ್ ಚೂಸ್ ಮಾಡ್ಬಿಟ್ಯಾ ನೀನೇ ಹಾಡ್ನಾ? ಗುಡ್ ಗರ್ಲ್, ಚೆನ್ನಾಗಿ ಹಾಡು. ಓಕೆ, ಬಾಯ್ ಬಾಯ್. ನೀರಿಗೆ ಬಾರೆ ಚಿನ್ನ ಬೆಂಗ ಹಿಡ್ಕೊಂಡು, ನೀರಿಗೆ ಬಾರೆ ಚಿನ್ನ ಬೆಂಗ ಹಿಡ್ಕೊಂಡು, ನಾನ್ ನೋಡಕ್ ಬರ್ತೀನಿ ನಿನ್ನ, ನಾನ್ ನೋಡಕ್ ಬರ್ತೀನಿ ನಿನ್ನ ಅಥವಾ ಓಡ್ಕೊಂಡು. ನೀ ಊರಿಗೆ ಬಾರೋ, ನೀ ಊರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು, ನೀ ಊರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು, ನಾನ್ ನೋಡಕ್ ಬರ್ತೀನಿ ನಿನ್ನ, ನಾನ್ ನೋಡಕ್ ಬರ್ತೀನಿ ನಿನ್ನ ನಮ್ಮ ಅಪ್ಪನ್ ಕರ್ಕೊಂಡು. ಬೀಡಿ ಸಿಗರೆಟ್ ಸೇದವನೆಲ್ಲ ಬಾಳ ಒಳ್ಳನು, ಚೆನ್ನಿ ಬಾಳ ಒಳ್ಳನು, ಬೇರೆ ಹುಡುಗಿರ್ ನೋಡೋನಲ್ಲ ಶ್ರೀರಾಮಂತನು, ಚೆನ್ನ ಶ್ರೀರಾಮಂತನು. ಗಾಂಧಿ ಕುಡ್ಕೊಂಡ್ ಬಂದ್ರು
ಆ ವರ್ಡ್ ಯೂಸ್ ಮಾಡೋದಲ್ಲ, ನಿನ್ ಮನೆ ಕಾಯಾಗ ಹೋಗೋದು, ಇನ್ನೊಂದ್ಸತಿ ಹೇಳು. ತುಂಬಾ ಕ್ಯೂಟ್ ಆಗಿತ್ತು. ನಿನ್ನ ಮನೆ ಕಾಯಾಗ ಹೋಗ, ನಿನ್ನ ಮನೆ ಕಾಯಾಗ ಹೋಗ ಏನ ಹಿಂಗಂತಿ. ವೆರಿ ಕ್ಯೂಟ್. ಆಲ್ ದಿ ಬೆಸ್ಟ್ ಮಾ. ಥ್ಯಾಂಕ್ ಯು. ಹೆಂಗೆ ಎಕ್ಸ್ಪ್ರೆಷನ್ಸ್ ಈ ತರ ಕೊಡಕ್ಕಾಗತ್ತೆ? ನಂಗೆ ಹೇಳಲೇಬೇಕು ಇವತ್ತು, ನಾನು ಕಲ್ತ್ಕೋಬೇಕು ಇವಾಗ ಹೆಂಗ್ ಕೊಡಕ್ಕಾಗತ್ತೆ ಎಕ್ಸ್ಪ್ರೆಷನ್ಸ್ ಈ ತರ ಈ ವಯಸ್ಸಿನಲ್ಲಿ. ಇದು ಪರ್ಫೆಕ್ಟ್ ಪ್ಲೇಬ್ಯಾಕ್ ಸಿಂಗಿಂಗ್ ಮೆಟೀರಿಯಲ್. ಇದು ಏನು ಹೇಳಕ್ಕೆ ಇಲ್ಲ. ಐ ಕಾಂಟ್ ಸೇ ಎನಿಥಿಂಗ್ ಬಿಕಾಸ್ ಆ ತರ ಹಾಡು ಹಾಡಿದ್ರೆ ಆ ತರ ಹಾಡ್ತಾರೆ. ಇದನ್ನ ಫುಲ್ಲು ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಆ ತೂಕ ಮೇಂಟೈನ್ ಮಾಡ್ಕೊಂಡು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಈ ರೀತಿ ಪರ್ಫಾರ್ಮೆನ್ಸ್ ಎಲ್ಲ ಕೇಳಿದ್ಮೇಲೆ ಹೊಗಳಕ್ಕೂ ಸೌಮ್ಯ ಅವ್ರು ಹೇಳ್ದಂಗೆ ಸ್ಪೀಚ್ಲೆಸ್. ಸುಮ್ಮನೆ ಒಂದೇ ಒಂದ್ಸತಿ ಹೇಳ್ಬಿಡ್ತೀನಿ, ಜೈ ಹೋ ಜೈ ಹೋ. ಥ್ಯಾಂಕ್ ಯು ಸೋ ಮಚ್. ಕೀರ್ತನ, ನಿನ್ ಸೀಕ್ರೆಟ್ ಜಡ್ಜ್ ಯಾರು ಇವತ್ತು? ವಿಜಯ್ ಸರ್. ಮೇಡಮ್, ನಿಮ್ ಬ್ಯೂಟಿಫುಲ್ ಫೇಸ್ ಇನ್ ಸನ್ಫ್ಲವರ್ ನ ತೋರಿಸ್ಬಿಡಿ ಪ್ಲೀಸ್ ಪ್ಲೀಸ್. ಕಂಗ್ರ್ಯಾಚುಲೇಷನ್ ವೀಕ್ಷಕರೇ. ನಮ್ಮ ಸಾರಿಗಮಪ ಲಿಟಲ್ ಚಾಂಪ್ಸ್ ನು ಸ್ಟಾರ್ ಪರ್ಫಾರ್ಮರ್ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ಮಿಸ್ಟರ್ ನಿಶಾ ರಾಯ್. ನನ್ನ ಹೆಸರು ನೀರತ ಅಂತ. ಇವನು ನನ್ನ ಮಗ ನಿಶಾನ್ ಅಂತೇಳಿ. ಹಾಗೆ ಅವನಲ್ಲಿರುವ ಒಳ್ಳೆಯ ಗುಣದಲ್ಲಿ ನಮಗೆ ತುಂಬಾ ಇಷ್ಟವಾದದ್ದು ಸದ್ಭಾವ. ಅವನು ಒಮ್ಮೆ ಸ್ಕೂಲಲ್ಲಿ ಕ್ವಿಜ್ ಕಾಂಪಿಟಿಷನ್ ನಡೀತಾ ಇತ್ತು, ತಾಲೂಕು ಲೆವೆಲ್ ಇದ್ದು. ಆಗ ಅವನು ಇನ್ನೊಬ್ಬ ಹುಡುಗ ತುಂಬಾ ಮನೆಯಲ್ಲಿ ತುಂಬಾ ಕಷ್ಟ, ಅವನ ತಮ್ಮ ತುಂಬಾ ಅಂಗವಿಕಲಾಗಿ ಅವರಿಗೆ ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಕಾರಣಾಂತರಗಳಿಂದ ಅವನು ಹೆಸರು ಕೊಟ್ಟಿರ್ಲಿಲ್ಲ ಅದರಲ್ಲಿ. ಅವನಿಗೆ ತುಂಬಾನೇ ಇಷ್ಟ ಇತ್ತು. ಇವನು ಅವನ ಹತ್ರ ಮಾತಾಡಿ ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ ಅಂತೇಳಿ ಕೇಳಿದ. ಅವನಿಗೆ ತುಂಬಾನೇ ಇಷ್ಟ ಆದ ಕಾರಣ ಇವನು ಕೋಆರ್ಡಿನೇಟರ್ ಅಲ್ಲಿ ಮಾತನಾಡಿ ಅವನ ಹೆಸರನ್ನು ಸೇರಿಸಿ ಇವನು ಫಸ್ಟ್ ಪ್ರೈಸ್ ಬಂದ, ಅವನು ಸೆಕೆಂಡ್ ಪ್ರೈಸ್ ಬಂದ. ಸರ್ಪ ಎಕ್ಸೆಲ್ ಗುಣಗಳಲ್ಲಿ ನನಗೆ ಅವರ ತುಂಬಾ ಗುಣಗಳಿವೆ. ಅದರಲ್ಲಿ ತುಂಬಾ ಇಷ್ಟವಾದ ಗುಣ ಅಂತ ಹೇಳಿದ್ರೆ ಸದ್ಭಾವ. ಏನೋ ಬ್ಯಾಗ್ ಅಲ್ಲಿ ನಿಮ್ಗಲ್ಲ, ಅದು ರೂಪ ಮೇಡಮ್ಗೆ ನನ್ನ ಸ್ಪೆಷಲ್ ಗಿಫ್ಟ್ ಮ್ಯಾಂಗ್ಳೂರಿಂದ. ಸುಮಾರು ಒಂದು 10 ಎಪಿಸೋಡ್ ಇಂದ ಇಲ್ಲೇ ಗಿಂಡ ಹನುಮ ಅಂತ ಸೆಟ್ಲ್ ಆಗಿದ್ದೀನಿ. ಒಂದಿನಾನು ತಿರುಗಿ ನೋಡ್ಲಿಲ್ಲ. ಈಗ ಬ್ಯಾಗ್ ಜೊತೆ ಬೇರೆ ಬಂದಿದೆ. ಕೊಡು ನಂಗೆ. ಇಲ್ಲ ಕೊಡು, ನೀ ನಂಗೆ ಬ್ಯಾಗ್ ಕೊಡು. ಕೊಡು ನಂಗೆ ಕೊಡು ಗಿಫ್ಟ್. ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು. ಏನ್ ಗಿಫ್ಟ್ ತಗೊಂಡ್ಬಂದಿದ್ಯಾ? ಅದು ಹೇಳಲ್ಲ, ಸೀಕ್ರೆಟ್. ಈಗ ಕೊಡ್ತೀಯ ಆಮೇಲೆ ಕೊಡ್ತೀಯಾ? ಈಗ ತೋರಿಸ್ತೀನಿ ಅವ್ರಿಗೆ. ಆಯ್ತು, ಹೋಗಪ್ಪ ಹೋಗಪ್ಪ. ನಿನ್ ಮೇಲೆ ಕೋಪ ಇವಾಗ. ಹೋಗು, ನಾನು ನೋಡಲ್ಲ ನಿನ್ ಸಾಂಗ್ ನ. ಸಾರಿ, ನಂಗೆ ಅದೆಲ್ಲ ಇಲ್ಲ. ಸಾರಿ, ಈಗ ಕನ್ವಿನ್ಸ್ ಮಾಡಿ ನನ್ಗೆ. ನೀನ್ ಹಾಡಿನಲ್ಲಿ ಅವ್ರನ್ನ ಹೋಲಿಸ್ಕೋಬೇಕು. ಅವ್ನ ಹಾಡು ಕೇಳಿ ಈಗ, ಮತ್ತೆ ಅವ್ನ ಕಣ್ಣು ನೋಡಿ ಮಧ್ಯದಲ್ಲಿ ಅವನ ಮೂಗು ಕೈ ಎಲ್ಲ ನೋಡ್ತಾರೆ, ನೀವು ಕನ್ವಿನ್ಸ್ ಆಗ್ಬಿಡ್ತೀರಿ. ಗಂಗಮ್ಮ
ಯು ಆರ್ ಎ ಗ್ರೇಟ್ ಸಿಂಗರ್, ಯು ಆರ್ ಎ ಗ್ರೇಟ್ ಪರ್ಫಾರ್ಮರ್, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಟ್ ನಮ್ಮ ಬೇಸಿಕ್ ಕ್ವಾಲಿಟಿ ನನ್ಗೇನ್ ಬೇಕು ಅಂದ್ರೆ, ನಾವು ತೀರ್ಪುಗಾರರಾಗಿ ಒಂದು ಒಳ್ಳೆ ಸಿಂಗರ್ನ ಹುಡುಕ್ತಾ ಇದೀವಿ. ಈಗ ನೀನು 100% ಎನರ್ಜಿ ಇದೆ ಅಂತ ಅನ್ಕೋ, ನೀನಲ್ಲಿ ನೀನೇನ್ ಮಾಡ್ತಾ ಇದೀಯಾ, ಅದನ್ನ 50% ಸಿಂಗಿಂಗ್ಗೆ, 50% ನಿನ್ನ ಈ ಸ್ಟೇಜ್ನ ಒಂದು ಆಕ್ಟಿಂಗ್ ಏನಿದೆ, ಕೊರಿಯೋಗ್ರಫಿ ಏನಿದೆ, ಅದಕ್ಕೆ ಡಿವೈಡ್ ಮಾಡ್ತಾ ಇದೆಯಾ. ಹಾಗಾಗಿ ಏನಾಗಿದೆ ಅಂದ್ರೆ, ನಿನ್ನ ಸಿಂಗಿಂಗ್ ಎಲ್ಲೋ ಪಾಪ ಕಣ್ಮರಿ ಆಗ್ತಾ ಇದೆ. ಇದು ಸಿಂಗಿಂಗ್ ಶೋ. ನಾವು ನಿನ್ ಡಾನ್ಸ್ಗೆ ಹೆಚ್ಚು ಮಾರ್ಕ್ಸ್ ಕೊಡಲ್ಲ, ಎಂಜಾಯ್ ಮಾಡ್ತೀವಿ ಇಲ್ಲಿ ಕೂತ್ಕೊಂಡು. ನಿನ್ ಸಿಂಗಿಂಗೇನೆ ನಮ್ಮ ಮಾರ್ಕ್ಸ್ ಕೊಡೋದು. ಈಗ ಸ್ಕೋರ್ ನೋಡೋಣ. ನಿಶಾನ್, ಯಾರ್ ನಿನ್ ಸೀಕ್ರೆಟ್ ಜಡ್ಜ್? ವಿಜಯ್ ಸರ್. ಸೀಕ್ರೆಟ್ ಜಡ್ಜಾ? ಸೌಮ್ಯ, ನಾನು ಇವಾಗ ಏನ್ ತೋರಿಸ್ತೀನೋ ಆದ್ರಿಂದ ಒಂದು ಅರ್ಧ ಮಾರ್ಕ್ ಕಡಿಮೆ ಮಾಡ್ಕೊಳ್ಳಿ. 8 minus half, 7.5. ಇವ್ರ ಮಾತನ್ನ ಏನ್ ಕೇಳಕ್ ಹೋಗ್ಬೇಡ, ನಾನು ನಿನ್ ಡ್ಯಾನ್ಸ್ ಆಡೋಣ ಸಪ್ರೇಟ್ ಆಗಿ ಏನ್ ಬೇಡ, ಇಲ್ಲೇ ಬಂದು ಆಡ್ಬಿಡಿ. ಕಮ್ ಆನ್. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ ನಾಳೆ ಗೊತ್ತಾಗುತ್ತೆ. ಟಾಪ್ 8 ಅಲ್ಲಿರೋರು ಯಾರು, ಬಾಟಮ್ 8 ಅಲ್ಲಿರೋರು ಯಾರು, ಎಲಿಮಿನೇಟ್ ಆಗೋ ಇಬ್ರು ಯಾರು ಅಂತ. ನಮಸ್ಕಾರ.